ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ಫುಡ್ ಕಾಸ್ಟಿಂಗ್ ಮತ್ತು ಹ್ಯಾಂಡ್ ಕಾಸ್ಟಿಂಗನ್ನು ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹ್ಯಾಂಡ್ ಕಾಸ್ಟಿಂಗು ಮಾಡೋದನ್ನು ನೋಡಿರ್ತೀರ, ಬಟ್ ನಾನು ಮನೆಯಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಫುಡ್ ಕಾಸ್ಟಿಂಗನ್ನು ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ. ನನಗೂ ಗೊತ್ತಿಲ್ಲ ಅದು ಹೆಂಗೆ ಬರುತ್ತೆ ಅಂತ, ಟ್ರೈ ಕೂಡ ಮಾಡಿಲ್ಲ ನಾನು ಒಮ್ಮೆನೂ. ಸೊ ಮಾಡಿಸೋದೇನು ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ಹೇಗೆ ಆಗುತ್ತೆ ಅಂತ ನೋಡ್ತೋಗೋಣ. ವೇದಿಕ್ ಸೊ ತುಂಬ ಆಸೆನೂ ಇತ್ತು ಮಾಡಿಸ್ಬೇಕು ಅಂತ, ಬಟ್ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನೋಡೋಣ ಮನೇಲೇ ಬರುತ್ತಾ ಅಂತ ಟ್ರೈ ಮಾಡೋಣ. ಟ್ರೈ ಮಾಡಿ ಬಂದರೆ ಅಂತೂ ಒಳ್ಳೆಯದು. ಸೊ ಹಾಗಾಗಿ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಆಮೇಲೆ ಆಚೆ ಕಡೆಗೆ ಮಾಡಿಸೋಣ, ಇಲ್ಲಿ ಬರಲಿಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಇವತ್ತು ಫುಡ್ ಕಾಸ್ಟಿಂಗನ್ನು ಮಾಡಲಿಕ್ಕೆ ಅಂತ ರೆಡಿಯಾಗಿದ್ದೀವಿ. ಸೊ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ. ವಿಡಿಯೋ ಮಾಡೋರು ಇಲ್ಲಿ ಹಣ್ಣು ತಿಂತಾ ಕೂತ್ಕೊಂಡಿದ್ದಾರೆ, ನೋಡ್ಬೋದು. ಅವರು ಕಾಯ್ತಾ ಇದ್ದಾರೆ ಹಣ್ಣು ಕೊಡ್ತಾರ ಅಂತ. ಇವ್ರು ಹಣ್ಣು ತಿಂತಾ ಇದ್ದಾರೆ. ನೋಡಿ, ನಾಯಿಗಳು ದ್ರಾಕ್ಷಿ ಹಣ್ಣು ತಿನ್ನೋದನ್ನು ನೀವು ನೋಡಿರ್ಬೋದು. ನಾಯಿಗಳು ದ್ರಾಕ್ಷಿ ಹಣ್ಣು ತಿಂತವ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಆದರೆ ನಮ್ಮ ಬಬ್ಲುವಿಂದ ಗೊತ್ತಾಯಿತು ನಾಯಿಗಳು ಕೂಡ ದ್ರಾಕ್ಷಿ ಹಣ್ಣನ್ನು ತಿಂತವೆ ಅಂತ. ಇಷ್ಟು ದಿನ ತಿಂತಿರಲಿಲ್ಲ, ಇವತ್ತು ಏನಕ್ಕೆ ತಿಂದ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು 10-12 ದ್ರಾಕ್ಷಿ ಹಣ್ಣು ತಿಂದು ಆರಾಮಾಗಿ ಇನ್ನೂ ಕೊಡ್ತಾರ ಅಂತ ನೋಡ್ಕೊಂತ ಕುತ್ಕೊಂಡಿದ್ದಾನೆ. ಮೊದಲು ಒಂದು ಪಾತ್ರೆಗೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ಹಾಕೋಬೇಕು. ಅದಾದಮೇಲೆ ಅದಕ್ಕೆ 1 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಬೇಕು. ಸೊ ಅದಾದಮೇಲೆ 1 ಚಮಚದಷ್ಟು ಅಡುಗೆ ಸೋಡಾನ ಕೂಡ ಹಾಕ್ಕೊಬೇಕು. ಮತ್ತು ಒಂದೇ ಒಂದು ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು. ಯಾವ ಕಪ್ಪಲ್ಲಿ ನಾವು 1 ಬಟ್ಲು ನೀರನ್ನು ಹಾಕ್ಕೊಂಡಿದ್ವಲ್ವ, ಅದೇ ಬಟ್ಲಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ಅದಾದ ನಂತರದಲ್ಲಿ ಏನು ಮಾಡಬೇಕು, ಮತ್ತು ಈಗ ಏನು ಬಟ್ಲು ಯೂಸ್ ಮಾಡಿದ್ವಲ್ಲ ಅದೇ ಒಂದು ಬಟ್ಲಲ್ಲಿ ಕಂಪ್ಲೀಟಾಗಿ ಫುಲ್ಲು 1 ಬಟ್ಲು ಉಪ್ಪನ್ನು ಕೂಡ ಅದಕ್ಕೆ ಹಾಕಬೇಕಾಗುತ್ತೆ. ಸೊ ನೋಡ್ಬೋದು, ನಾನು ಒಂದೇ ಒಂದು ಬಟ್ಲನ್ನು ಮೆಜರ್ಮೆಂಟಿಗೆ ಅಂತ ತಗೊಂಡಿದ್ದು, ಅದೇ ಬಟ್ಲಲ್ಲೇ ಎಲ್ಲದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡ್ಬೋದು ಈ ಥರ ಒಂದು ಕೂಡ ಗಂಟಿಲ್ಲದೆ ಕ್ಲೀನಾಗಿ ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು ಕೂಡ ಗಂಟಿರಬಾರ್ದು. ಸೊ ಇದಾದಮೇಲೆ ನಾವು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 3 ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದು ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಹೇಗೆ ಅಂತಂದರೆ ಥರ ಕ್ಲೇ ಥರ ಬರುತ್ತೆ. ಒಂದು 3 ನಿಮಿಷ ಸಿಮ್ಮಲ್ಲಿ ಇಟ್ಕೋಬೇಕು. ಜೋರಾಗಿ ಇಟ್ಕೊಂಡ್ರೆ ಇದು ಸೀದೋಗ್ಬಿಡುತ್ತೆ. ಹಾಗಾಗಿ ಸಣ್ಣಕ್ಕೆ ಗ್ಯಾಸ್ ಇಟ್ಕೊಂಡು ಒಂದು 3 ನಿಮಿಷ ಇದನ್ನು ನೀಟಾಗಿ ಕುದಿಸ್ಕೊಳ್ಳಿ. ನೋಡ್ಬೋದು, ಇಲ್ಲಿ ತನಕ ನಾವು ಇಟ್ಟಾಯಿತು. ಸೊ ಇದು ಸ್ವಲ್ಪ ಆರಿ ಆದಮೇಲೆ ಇದನ್ನು ಕ್ಲೀನಾಗಿ ನಾದ್ಕೊಂಡ್ಬಿಟ್ಟು ಒಂದು ಕನ್ಸಿಸ್ಟೆನ್ಸಿಗೆ ತರಬೇಕಾಗುತ್ತೆ. ಸೊ ನೋಡ್ಬೋದು, ಇದು ಸ್ವಲ್ಪ ಆರಿ ಆದಮೇಲೆ ಒಂದು ತಟ್ಟೆಗೆ ಇದನ್ನು ತೆಗ್ಕೋಬೇಕು. ನನಗೂ ಗೊತ್ತಿಲ್ಲ ಹೆಂಗೆ ಬರುತ್ತಂತ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸರಿಗೆ ಬಂದರೂ ಅಷ್ಟೇ, ತಪ್ಪಾಗಿ ಬಂದರೂ ಅಷ್ಟೇ, ನನಗೆ ಗೊತ್ತಿಲ್ಲ ಹೆಂಗೆ ಅಂತ. ವೇದಿಕ್ಕು ಸೊ ನೀಟಾಗಿ ಎಲ್ಲದನ್ನು ತೆಕ್ಕೋಬೇಕಾಗುತ್ತೆ. ಇವನು ಹೀಗೆ ಸುಮ್ಮನಿರ್ತಾ ಇಲ್ಲ, ಇನ್ನು ಫುಡ್ ಕಾಸ್ಟ್ ಮಾಡಬೇಕಾದ್ರೆ ಇನ್ನೂ ಸುಮ್ಮನಿರಲ್ಲ. ಇನ್ನು ನಮ್ಗೆ ಗೊತ್ತು. ನೀಟಾಗಿ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ಬಂದಿದೆ. ಇದು ಕ್ಲೇ ಥರ ಬಂದಿದೆ, ಕ್ಲೇ ಮಾಡ್ಲಿಕ್ಕೆ ಥರ ನೋಡ್ಬೋದು. ಮತ್ತು ಇದನ್ನು ನೀವು ನಾದುವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದರೆ ತುಂಬ ಸ್ಮೂತಾಗಿ ಬರುತ್ತೆ. ಸೊ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದರೆ ತುಂಬ ಸ್ಮೂತಾಗಿ ಬರುತ್ತೆ. ಮತ್ತು ಹ್ಯಾಂಡಿಗೆ ಅದು ಅಂಟ್ಕೊಳ್ಳೋದಿಲ್ಲ. ಕೈಗೆ ಪಾಪು ಕೈ ಅದರೊಳಗೆ ಇಟ್ಟಾಗ ಅದು ಅಂಟಿದರೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಅದು ಅಂಟಲ್ಲ. ತುಂಬ ಸತಿ ಟ್ರೈ ಮಾಡಿದ್ವಿ, ಬಟ್ ಅವನೇನು ಮಾಡ್ತಿದ್ದ ಅಂತಂದರೆ ಸ್ವಲ್ಪ ದೊಡ್ಡವನಲ್ವ, ಹಾಗಾಗಿ ಕಾಲು ಬೆರಳನ್ನು ಅದ್ರಲ್ಲಿ ಅದುಂಬಿಟ್ಟು ಹಿಂಗೆ ಕೆರ್ಕೊಂಡು ಬರ್ತಿದ್ದ. ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಇರಲಿಲ್ಲ. ಕಿವುಚ್ಕೊಂಡು ಬರ್ತಾರೆ ಅಂತಾರಲ್ಲ, ಅಂದರೆ ಬೆರಳನ್ನು ಮಡ್ಚ್ಕೊಂಡ್ಬಿಟ್ಟು ಎತ್ಕೊಂಡ್ಬರ್ತಿದ್ದ. ಸೊ ಹಾಗಾಗಿ ಅದು ಬರ್ತಾ ಇರಲಿಲ್ಲ. ಸೊ ಒಂದು 4-5 ಟೈಮ್ ಅಂತೂ ನಾವು ಮಾಡಿ ಬಿಸಾಕಿದ್ದಾಯಿತು.
ಕೆಳಗಡೆ ಪಾದ ಅಷ್ಟೇ ಮಾಡೋದಾಗಿದ್ದರೆ ಇಷ್ಟೊಂದು ಕಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ನಾವು ಮೇಲೆ ಎಲ್ಲ ಬರಲಿ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ವಿ. ಅದು ಎಷ್ಟೊಂದು ಬರಲೇ ಇಲ್ಲ. ಕೊನೆಗೆ ರೌಂಡ್ ಮಾಡಿಕೊಂಡು ಅದನ್ನು ಕಾಲನ್ನು 6 ಆದಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಬಂತು. ಅಷ್ಟು ಕಂಪ್ಲೀಟಾಗಿ ಫುಲ್ ಕಾಲು ಬರಲಿಲ್ಲ. ಸ್ವಲ್ಪ ಬೆರಳು ಮಾತ್ರ, ಮೇಲಿರೋ ಬೆರಳು ಕೂಡ ಸ್ವಲ್ಪ ಸೊ ಹಾಗಾಗಿ ಅಷ್ಟಕ್ಕೆ ಸ್ಯಾಟಿಸ್ಫೈ ಆಗಿ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು, ಇಲ್ಲಾಂದರೆ ಅದು ಕೂಡ ಬರಲ್ಲ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ನಾವು ನಿಲ್ಲಿಸಿ ಅದಕ್ಕೇ ನಾವು POPನ ಹಾಕಿದ್ವಿ. ಇನ್ನು ನೆಕ್ಸ್ಟು ನಾವು POPನ ಹಾಕಬೇಕಾಗುತ್ತೆ. ಅದನ್ನು ಹೇಗೆ ಹಾಕೋದು ಅಂತ ನೋಡ್ತಾ ಹೋಗೋಣ. POP ಬಂದುಬಿಟ್ಟು ಎಲ್ಲ ಹಾರ್ಡ್ವೇರ್ ಶಾಪ್ ಅಂದರೆ ಬಣ್ಣದ ಅಂಗಡಿಲಿ ಸಿಗುತ್ತೆ. ಇದು 45 ರೂಪಾಯಿಗೆ 1 kg ಪಾಕೆಟ್ ಸಿಗುತ್ತೆ. ನೀವು ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಯಾವ ಮಟ್ಟಕ್ಕೆ ಅಂತಂದರೆ ದೋಸೆ ಹಿಟ್ಟಿರುತ್ತಲ್ವ, ಸೊ ಆ ದೋಸೆ ಹಿಟ್ಟು ಇರೋ ಹದಕ್ಕೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ಗಂಟಿಲ್ದಿರೋ ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಕಲಿಸ್ಕೊಂಡಿದ್ದಾದಮೇಲೆ ಆ ಒಂದು ಶೇಪ್ ಏನು ಮಾಡ್ಕೊಂಡಿರ್ತೀರಲ್ವ, ಆ ಶೇಪ್ ಒಳಗೆ ಯಾವುದೇ ಹೋಲ್ ಬಿಟ್ಕೊಳ್ದಿರ ಎಲ್ಲ ಹೋಲಿಗೂ ಹೋಗೋ ಥರ ಆ ಒಂದು POPನ ನೀವು ಅದರೊಳಗೆ ಹಾಕಬೇಕಾಗುತ್ತೆ. ಇದನ್ನು ಹಾಕಿ ಆದಮೇಲೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ನೀವು ಅದನ್ನು ಆರಲಿಕ್ಕೆ ಬಿಡಬೇಕಾಗುತ್ತೆ. ಅದು ಒಳಗೆ ಗಟ್ಟಿ ಆಗಬೇಕಲ್ವ, ಸೊ ಅದು ಬಿಟ್ಟು ಆದಮೇಲೆ ಆರಾಮಾಗಿ ಅದನ್ನು ಬಿಡಿಸ್ಬೋದು. ಸೊ ಬಿಡಿಸಿ ಆದಮೇಲೆ ಅದನ್ನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡಾದಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಅದನ್ನು ಕ್ಲೀನಾಗಿ ಎಡ್ಜನ್ನು ಕಟ್ ಮಾಡ್ತಾ ಕೂತಿದ್ರು. ಎಕ್ಸ್ಟ್ರಾ ಬಂದಿರುತ್ತಲ್ವ ಅದು ಸಿಮೆಂಟು, ಅದನ್ನು ಕ್ಲೀನಾಗಿ ಕಟ್ ಮಾಡ್ತಾಯಿದ್ರು. ನಮ್ಗೆ ಯಾವ ಥರ ಬೇಕೋ ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ಪಾದ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹೆಚ್ಚು ಇದ್ದಂಗೆ ಅದು ಕ್ಲೀನಾಗಿ ಕಾಣಿಸೋದಿಲ್ಲ. ಸೊ ಫೈನಲಿ ಕಾಲು ಬಂದ್ಬಿಟ್ಟು ಈ ಥರ ಬಂತು ನಮಗೆ. ಅದಾದಮೇಲೆ ನಾವು ಹ್ಯಾಂಡ್ ಕಾಸ್ಟಿಂಗನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಡಗೈ ಮತ್ತು ಬಲಗೈದು ಎರಡೂ ಕೂಡ ಪ್ರಿಂಟನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ವಿ. ಸೊ ಫೈನಲಿ ತಗೊಂಡ್ವಿ. ಅದಾದಮೇಲೆ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳಿ ನಮ್ಮ ಹಸ್ಬೆಂಡೇ ಅದನ್ನು ರೆಡಿ ಮಾಡ್ತಾಯಿದ್ರು. ಸೊ ರೆಡಿ ಮಾಡಲಿಕ್ಕೆ ಹೇಳಿದೆ, ಅವರೇ ರೆಡಿ ಮಾಡ್ತಾಯಿದ್ರು. ಏನೂ ಇಲ್ಲ, ಕಾಲಿಗೆ ನಾವು ಯಾವ ಥರ POPನ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ತೀವೋ ಅದೇ ಥರ ಹ್ಯಾಂಡಿಗೂ ಕೂಡ ಹಾಕಿ ರೆಡಿ ಮಾಡ್ತಾಯಿದ್ರು. ಸೊ ನೋಡ್ಬೋದು, ಇದನ್ನು ನೆನ್ನೆ ರೆಡಿ ಮಾಡಿದ್ದು. ಸೊ ಒಂದು ದಿನ ನಾನು ಆರಲಿ ಅಂತ ಹೇಳಿಬಿಟ್ಟು ಇದನ್ನು ಇಟ್ಟಿದ್ದೆ. ಸೊ ಮೇಲೆ ಪೇಂಟ್ ಹೊಡೆದ್ರೆ ಚೆನ್ನಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಗಟ್ಟಿ ಆಗೋಕ್ಕೆ ಅಂತ ಬಿಟ್ಟಿದ್ದೆ. 2 ಪಾದ ಅವು ಬೇರೆ ಬೇರೆ ಥರ ಬಂದಿದೆ, ಬಟ್ ಪರವಾಗಿಲ್ಲ, ಏನಾಗೋದಿಲ್ಲ. ಸೊ 2 ಪಾದ ಮತ್ತು 2 ಪುಟಾಣಿ ಹಸ್ತ ಎಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ಇಷ್ಟು ಮಾಡಿದ್ದೀನಿ. ಇದಕ್ಕೆ ಇವಾಗ ಗೋಲ್ಡ್ ಪೇಂಟ್ ಹೊಡೆಯೋಣ. ಸೊ ಇನ್ನೊಂದು ತೋರಿಸ್ಬೇಕು ನಿಮಗೆ, ಇನ್ನೆರಡೇನೋ ಒಂದು ಸ್ಪೆಷಲ್ ಮಾಡಿದ್ದೀನಿ. ಸೊ ಈ ಪುಟಾಣಿ ಕಾಲನ್ನು ಕೂಡ ಮಾಡಿದ್ದೀನಿ ನಾನು. ಸೊ ನೋಡ್ಬೋದು, ನಡೀಪ ಸಾಕು. ಪುಟಾಣಿ ಕಾಲು ತುಂಬ ಕ್ಯೂಟಾಗಿ ಬಂದಿದೆ. ಒಂದಿದು ನಿನ್ನವೇ ಕಾಲು. ಇವಾಗ ನಾವು ಪೇಂಟನ್ನು ಹೊಡೆಯೋಣ. ಪೇಂಟ್ ಹೊಡೆಯೋಕ್ಕೆ ಚಿಕ್ಕ ಬ್ರಷ್ ಕೇಳಿದರೆ ನಮ್ಮ ಮನೆಯಲ್ಲಿ ದೊಡ್ಡ ಕುದಸ್ಲಿಕ್ಕೆ ಬಾಗಿಲಿಗೆ ಹೊಡೆಯೋಂಥ ಪೇಂಟ್ ಬ್ರಷ್ ತಗೊಬಂದಿದ್ದಾರೆ. ಸೊ ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೊಡೆಯೋಣ. ಸೊ ನೋಡೋಣ ಇವಾಗ. ಇದು ಬಂದುಬಿಟ್ಟು ಕಲರ್ 25 ರೂಪೀಸ್ಗೆ 1 ಬೀಳುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನೋಡ್ಬೋದು 25 ರೂಪೀಸ್. ಇವಾಗ ನಾನು ಫುಟ್ಗೆ ಮತ್ತು ಹ್ಯಾಂಡ್ಗೆ ಎರಡಕ್ಕೂ ಕೂಡ ಪೇಂಟ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೇನು ಅನಿಸುತ್ತೆ ಅಂತ ಅಂದರೆ 10 ತಿಂಗಳು 1 ವರ್ಷಕ್ಕೆ ಫುಡ್ ಕಾಸ್ಟಿಂಗು ಹ್ಯಾಂಡ್ ಕಾಸ್ಟಿಂಗು ಮಾಡೋದಕ್ಕಿಂತ 3 ಮಂತ್ 4 ಮಂತ್ಸಲ್ಲೇ ಮಾಡಿದರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಅಂದರೆ 3 ಮಂತ್ಸು ಮತ್ತು 4 ಮಂತ್ಸಲ್ಲಿ ಬೇಬೀಸ್ ಎಲ್ಲ ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ. ನಾವೇನು ಮಾಡಿದರೂ ಕೂಡ ಸುಮ್ಮನೆ ಇರ್ತವೆ. ಈಗ ಆದರೆ 10 ತಿಂಗಳ ಮಗು ಹಾಗಲ್ಲ, ನಮ್ಮ ವೇದಿಕ್ ಹಾಗಲ್ಲ. ನಾವು ಕಾಲು ಇಡಿಸಿದ್ವಿ ಅಂದರೆ ಅದನ್ನು ಕಿತ್ಕೊಂಡೇ ಬರೋನು, ಕಾಲಲ್ಲೇ ಬೆರಳಲ್ಲೇ ಕಿತ್ಕೊಂಡ್ಬರೋನು, ಆ ಥರ ಕಾಟ ಕೊಟ್ಟ. ಒಂದು 10ರಿಂದ 15 ಟೈಮ್ ಮಾಡಿದ್ವಿ ಹ್ಯಾಂಡ್ನ ಫುಟ್ ಪ್ರಿಂಟ್ ಮಾಡಿದ್ವಿ. ಮತ್ತು ಒಂದು 4ರಿಂದ 5 ಟೈಮು POPನ ಹಾಕಿ ಅದನ್ನು ರೆಡಿ ಮಾಡಿಬಿಟ್ಟು ಬಿಸಾಕಿದ್ವಿ, ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿಬಿಟ್ಟು. ಸೊ ಇಷ್ಟೆಲ್ಲ ಕಷ್ಟ ಆಯಿತು. ಸೊ ನನಗೆ ಅನಿಸೋ ಮಟ್ಟಿಗೆ 3ರಿಂದ 4 ತಿಂಗಳಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ಯೂಟಾಗೂ ಕೂಡ ಬರುತ್ತೆ. ನಾನು ಸ್ವಲ್ಪ ಲೇಟ್ ಮಾಡಿದೆ ಅಂತ ನನಗನ್ನಿಸ್ತು. ಸೊ ಪರವಾಗಿಲ್ಲ, ಅಷ್ಟೇನೂ ಅಲ್ಲ, ಹಿಂಸೆ ಆಯಿತು ಅವನಿಂದ. ಬಟ್ ಬಂದಮೇಲೆ ತುಂಬ ಚೆನ್ನಾಗಿ ಬಂತು. ನನ್ನ ಸಜೆಷನ್ ಇದು, 3 to 4 ಮಂತ್ಸಲ್ಲಿ ನೀವು ಫುಡ್ ಕಾಸ್ಟಿಂಗ್ ಮಾಡೋದು
ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಗೋಲ್ಡ್ ಪೇಂಟ್ ಹೊಡೆದ್ಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಟ್ಟು ಮತ್ತು ಹ್ಯಾಂಡ್ ಕಾಸ್ಟಿಂಗು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ನೀವು. ನಮ್ಮ ಬಬ್ಲು ಕಾಲಿಗೆ ನಾನು ಪೇಂಟ್ ಮಾಡುವಾಗ ಅದೇನಾಯಿತು, ಮಿಸ್ಸಾಗಿ ಕೆಳಗೆ ಬಿದ್ದು ಒಡೆದೋಗ್ಬಿಡ್ತು ಒಂದು ಕಾಲು. ಬಟ್ ನಾನು ಮಾಡ್ತೀನಿ ಅದನ್ನು, ಇನ್ನೊಂದು ಸಾರಿ ಅದನ್ನು ಮಾಡಿಬಿಟ್ಟು ಇಡ್ತೀನಿ. ಇದಾಗಿತ್ತು ನನ್ನ ಫುಡ್ ಕಾಸ್ಟಿಂಗ್ ಮತ್ತು ಹ್ಯಾಂಡ್ ಕಾಸ್ಟಿಂಗ್ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿದ್ರೆ ಒಂದು ಸಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಏನಪ್ಪ ಅಂದರೆ ಫುಲ್ಲು ಹ್ಯಾಂಡು ಮತ್ತು ಫುಲ್ಲು ಲೆಗ್ಗು ಬರಲ್ಲ. ಬಟ್ ಹಿಂದೆ ಮುಂದೆ ಅಡಿಪಾದ ಮತ್ತು ಮುಂಗೈ ಇಷ್ಟು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಹೋಗಿ ಮಾಡ್ಸೋಕ್ಕಾಗಿಲ್ಲ ಅಂತ ಅನ್ನೋದಾದರೆ ಮನೆಯಲ್ಲೇ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಸೊ ನಾನು ಕೂಡ ಅಲ್ಲಿ ಹೋಗಿ ಮಾಡಿಸ್ಬೇಕು ಅಂತಿದ್ದೆ. ಇದನ್ನು ನೋಡಿದ್ಮೇಲೆ ನನಗಿದೇ ಸಾಕು ಅಂತ ಅನಿಸಿದ್ದಂತೂ ಹೌದು. ಸೊ ಹಾಗಾಗಿ ನನಗೂ ಕೂಡ ಅಲ್ಲಿ ಹೋಗಿ ಮಾಡಿಸ್ಲಿಕ್ಕಾಗಲಿಲ್ಲ. ಬಟ್ ಮನೇಲಿ ಮಾಡಿಸಿದ್ದು ತುಂಬ ಖುಷಿ ಅಂದರೆ ತುಂಬ ಖುಷಿ ಇದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡಿದ್ದು ಹೇಗೆ ಬರುತ್ತೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿರಲ್ಲ. ಬರುತ್ತೆ ಅನ್ನೋ ನಂಬಿಕೆ ಕೂಡ ನನಗಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂತು. ಸೊ ಅದಕ್ಕೆ ಖುಷಿ ಇದೆ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ಸೊ